ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಗಂಗಾವತಿಯ ಅಯ್ಯಪ್ಪಗಿರಿ ದೇವಸ್ಥಾನದಲ್ಲಿ ಸಡಗರದಿಂದ ನೆರವೇರಿದ ಮಾಸಪೂಜೆ, 4ನೇ ವರ್ಷಕ್ಕೆ ಪಾದಾರ್ಪಣೆ. ಗಂಗಾವತಿ ಇಲ್ಲಿನ ಅಯ್ಯಪ್ಪಗಿರಿ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನದಲ್ಲಿ ಜೂನ್ 27, 2026 ಶನಿವಾರದಂದು ಅತ್ಯಂತ ಭಕ್ತಿಭಾವಪೂರ್ಣವಾಗಿ ಮಾಸಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಸತತ 3 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವ ಈ ಮಾಸಪೂಜಾ ಕಾರ್ಯಕ್ರಮವು ಇದೀಗ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದು ಭಕ್ತರಲ್ಲಿ ಸಂತಸ ಮೂಡಿಸಿದೆ. ವಿಶೇಷ ಪೂಜಾ ಕೈಂಕರ್ಯಗಳು. ಬೆಳಗ್ಗೆ 5ರಿಂದ 7ರವರೆಗೆ ದೇವಸ್ಥಾನದಲ್ಲಿ ನೆಲೆಸಿರುವ ಎಲ್ಲಾ ದೇವರುಗಳಿಗೆ ವಿಶೇಷ ಅಭಿಷೇಕ, ಅರ್ಚನೆ ಹಾಗೂ ಮಂಗಳಾರತಿ ನೆರವೇರಿಸಲಾಯಿತು. ನಂತರ ಬೆಳಗ್ಗೆ 8ರಿಂದ 9ರವರೆಗೆ ಶ್ರೀ ಲಕ್ಷ್ಮೀ ಗಣಪತಿ ಹೋಮವನ್ನು ಸಂಭ್ರಮದಿಂದ ನೆರವೇರಿಸಲಾಯಿತು. ತರುವಾಯ ಭಕ್ತರಿಗೆ ತೀರ್ಥ, ಪ್ರಸಾದ ವಿನಿಯೋಗ ಮಾಡಲಾಯಿತು. ಈ ಮಾಸಪೂಜೆಯ ವಿಶೇಷ ಆಕರ್ಷಣೆಯಾಗಿ ಬೆಳಗ್ಗೆ 10:30ರಿಂದ 12 ಗಂಟೆಯವರೆಗೆ ಭಕ್ತಾದಿಗಳೇ ಸ್ವಹಸ್ತದಿಂದ ರುದ್ರಸಹಿತ ಪಂಚಾಮೃತಾಭಿಷೇಕ ನೆರವೇರಿಸಲು ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ನೂರಾರು ಭಕ್ತರು ಈ ಸುಸಂದರ್ಭದ ಸದುಪಯೋಗ ಪಡೆದುಕೊಂಡರು. ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ವಿಶೇಷ ಪೂಜೆ, ಭಜನೆ ಹಾಗೂ ಮಹಾಮಂಗಳಾರತಿ ನಡೆಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಭಕ್ತಾದಿಗಳಿಗೆ ಅನ್ನಪ್ರಸಾದ ವಿತರಿಸಲಾಯಿತು. ಸ್ವಾಮಿಯ ಕೃಪೆಗೆ ಪಾತ್ರರಾದ ಭಕ್ತರು, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ದೇವಸ್ಥಾನ ಮಂಡಳಿಯ ಕಾರ್ಯದರ್ಶಿಗಳಾದ ಕೊಲ್ಲಿ ತಾಯಿಬಾಬಾ, ಪ್ರಧಾನ ಅರ್ಚಕರಾದ ಪ್ರಮೋದ್ ದಿವಾಕರ್, ಕಮಿಟಿ ಸದಸ್ಯ ಮಹಾಲಿಂಗಪ್ಪ, ರಮೇಶ್ ಹಾಗೂ ಭಕ್ತರಾದ ದತ್ತಾತ್ರೇಯ ಹಣವಾಳು ಅವರು ಮಾತನಾಡಿ, ಭಕ್ತರ ಸಹಕಾರದಿಂದ ಕಳೆದ 3 ವರ್ಷಗಳಿಂದ ಮಾಸಪೂಜೆ ನಡೆಸುತ್ತಿದ್ದು ಈಗ 4ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಅಯ್ಯಪ್ಪ ಸ್ವಾಮಿಯ ಕೃಪೆಯಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಭಕ್ತಿಪೂರ್ವಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಆತನೇ ನಮಗೆ ಶಕ್ತಿ ನೀಡಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಸೇವಾ ಕಾರ್ಯಕರ್ತರು, ಹಣವಾಳ ಕ್ಯಾಂಪ್, ಜೀರಾಳ ಕಲ್ಲುಡಿ ಕ್ಯಾಂಪ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ್ದ ಸಮಸ್ತ ಅಯ್ಯಪ್ಪ ಭಕ್ತ ಮಂಡಳಿಯವರಿಗೆ ದೇವಸ್ಥಾನ ಮಂಡಳಿಯವರು ಧನ್ಯವಾದಗಳನ್ನು ಸಮರ್ಪಿಸಿದರು. ಅದ್ಭುತ ನಡಿಗೆ ನ್ಯೂಸ್ ಇದು ನಿಮ್ಮ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಶರಣಪ್ಪ 9972613882.
ಕ್ಷಮಿಸಿ ಕಾಪಾಡು ತಂದೆ. ಓಂ ಸತ್ಯವಾದ 18 ಮೆಟ್ಟಿಲ ಮೇಲೆ ಕುಳಿತು ಆನಂದ ಚಿತ್ತನ್ನು ಇವತ್ತು ಮಾಸಪೂಜಾ ಕಾರ್ಯಕ್ರಮ ಪರಿಪೂರ್ಣವಾದಂಥ ಅಭಿಷೇಕ ಮತ್ತು ಅನ್ನದಾನ ಆರಂಭ ಮಾಡಿದ್ದು ಇದು 3 ವರ್ಷ ಪೂರ್ಣವಾಗಿ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಆರಂಭ ಮಾಡಿದವರು ಹಣವಾಳ ಕ್ಯಾಂಪ್, ಜೀರಾಳ ಕಲ್ಗುಡಿ ಕ್ಯಾಂಪ್ ಗ್ರಾಮದ ಸಮಸ್ತ ಅಯ್ಯಪ್ಪ ಭಕ್ತ ಮಂಡಳಿಯವರು ಮಾಡಿಸಿದ್ದಾರೆ. ಅವರು ಸತತವಾಗಿ ಇದು 4ನೇ ವರ್ಷ. ಸ್ವಾಮಿ ಅವರಿಗೂ ಮತ್ತು ಅವರ ಕುಟುಂಬದವರಿಗೆ ಆಯುರಾರೋಗ್ಯ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ ಕೈಂಕರ್ಯ ಮಾಡುವಂಥ ಶಕ್ತಿ ಮತ್ತು ಗ್ರಾಮದ ಅಯ್ಯಪ್ಪ ಭಕ್ತ ಮಂಡಳಿಯವರು ಮತ್ತು ದೇವಸ್ಥಾನ ಸಮಿತಿಯವರು ಸಮನ್ವಯದೊಂದಿಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರು ಸೇವೆ ಮಾಡುವಂಥ ಶಕ್ತಿ, ಸೌಜನ್ಯತೆ ಅವರಲ್ಲಿ ಇದೆ. ಆ ಒಂದು ಅವರ ಒಂದು ಶಕ್ತಿಯನ್ನು ಸದ್ವಿನಿಯೋಗಪಡಿಸಿಕೊಳ್ಳುವಂಥ ಸೌಜನ್ಯತೆ ಸಮಿತಿಯ ಯಾವ ಸದಸ್ಯರೆಲ್ಲರೂ ಕೂಡ ಅದಕ್ಕೆ ಒತ್ತು ಕೊಟ್ಟು ಅವರನ್ನು ಮನವೊಲಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡುವಂತೆ ಅವರಿಗೆ ಒಂದು ಪ್ರೇರಣೆ ಕೊಡಬೇಕಾಗಿ ಮತ್ತು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು 3 ವರ್ಷ ಪೂರ್ಣ ಮಾಡಿ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಅದಕ್ಕೆ ಅವರೆಲ್ಲರನ್ನೂ ನೀವು ಮನಸ್ಫೂರ್ತಿಯಾಗಿ ನೀವು ಆಶೀರ್ವದಿಸಿ ಸ್ವಾಮಿ ಆಶೀರ್ವಾದ ಅವರಿಗೆ ಸಿಗಲಿ ಅಂತೇಳಿ ನೀವೆಲ್ಲರೂ ಸ್ವಾಮಿಯನ್ನು ಬೇಡಿಕೊಂಡು ಸ್ವಾಮಿ ಅನುಗ್ರಹಕ್ಕೆ ನೀವು ಪಾತ್ರರಾಗಬೇಕಾಗಿ ವಿನಂತಿ. ಸ್ವಾಮಿ ಶರಣಂ. ಅಯ್ಯಪ್ಪ ಇವತ್ತು ಸ್ವಾಮಿ, ಇದು ನಮ್ಮ ಶಬರಿಮಲೆಯ ಅಯ್ಯಪ್ಪನ 2ನೇ ಸ್ಥಾನ ಎಂದು ನಾವು ಭಾವಿಸುತ್ತೇವೆ. ಈ ಒಂದು ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಯ ಗುಡಿ ಶ್ರೇಯ ಅಭಿವೃದ್ಧಿಗಾಗಿ ನಮ್ಮ ಮಾಲೆದಾರಿಗಳು ಒಂದು ಚರ್ಚೆ ಮಾಡಿದ್ವಿ. ಇಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಯ್ಯಪ್ಪನ ಪ್ರೇರಣೆ ನಮ್ಮೆಲ್ಲ ಭಕ್ತ ಮಂಡಳಿಗಾಗಿ ಈ ಒಂದು ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಮಾಡಿದರೆ ಭಕ್ತರಿಗೆ ಬಂದಂಥ ಭಕ್ತರಿಗೂ ಅಯ್ಯಪ್ಪಗೂ ಅನುಕೂಲ ಆಗುತ್ತೆ ಅಂತೇಳಿ ನಾವು ಅದನ್ನು ಏರ್ಪಾಡು ಮಾಡೋಕ್ಕಂತ ಮಾತಾಡಿದಾಗ ಎಲ್ಲ ಊರಿನ ಮಾಲಾಧಾರಿಗಳು ಹಾಗೂ ಗುರುಸ್ವಾಮಿಗಳು ಈ ಒಂದು ಚರ್ಚೆಯಲ್ಲಿ ಭಾಗಗೊಂಡು ಮಾಡೋದು ಚೆನ್ನಾಗಿರುತ್ತಂದು ಪ್ರಾರಂಭ ಮಾಡಿದ್ದು ಪ್ರಥಮವಾಗಿ ಹಣವಾಳ ಗ್ರಾಮದಂತ ಹೇಳಿದರು. ಅದೇ ರೀತಿ ಮಾಡ್ಕೊಂಬಂದಿವಿ. ಆ ಅಯ್ಯಪ್ಪ ಇದುವರೆಗೆ ಆದರೂ ನಮ್ಮ ಗ್ರಾಮದಲ್ಲಿ ನಮ್ಮ ಭಕ್ತ ಮಂಡಳಿಯರಿಗೂ ಹಾಗೂ ಸುತ್ತಮುತ್ತ ಭಟ್ಟ ಮಂಡಳಿಯರಿಗೂ ಮಾಡುವ ಭಾಗ್ಯವನ್ನು ಕಳಿಸಿದ್ದಾರೆ. ಅಯ್ಯಪ್ಪನ ದಯೆಯಿಂದ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಭಕ್ತ ಮಂಡಳಿಯರ ಎಲ್ಲರ ಸಹಕಾರದಿಂದ ಈ ಒಂದು ಪೂಜಾ ಕಾರ್ಯಕ್ರಮ ನೆರವೇರಿಸಿದ್ದೇವೆ. ಗುರುಗಳ ಆಜ್ಞೆಯಂತೆ ಪ್ರತಿ ವರ್ಷವೂ ಮಾಡುವಂಥ ಭಾಗ್ಯ ಅಯ್ಯಪ್ಪ ನಮಗೆ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಈ ಒಂದು ಮಾಸ ಪೂಜಾ ಕಾರ್ಯಕ್ರಮ ನಿರಂತರವಾಗಿ ಪ್ರತಿ ತಿಂಗಳ ವಿಜೃಂಭಣೆಯಿಂದ ಒಂದೊಂದು ವಿಜೃಂಭಣೆಯಿಂದ ನಡೀತಾ ಇರೋದು ಎಲ್ಲರಿಗೆ ಒಂದು ಸಂತೋಷದ ವಿಷಯ. ಈ ಒಂದು 3ನೇ ವರ್ಷದಿಂದ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇರೋದು ಇನ್ನೂ ಹೆಚ್ಚಿನ ಸಂತೋಷವಾಗಿರುವಂಥ ಅವಕಾಶ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ತನು, ಮನ, ಧನ ಮತ್ತು ಎಲ್ಲ ರೀತಿಯಿಂದ ತಮ್ಮ ಸಮಯವನ್ನು ಬಿಟ್ಟು ಇಲ್ಲಿ ಬಂದು ಶ್ರದ್ಧಾಭಕ್ತಿಯಿಂದ ಸೇವೆ ಮಾಡಿರುವ ಎಲ್ಲ ಭಕ್ತಾದಿಗಳಿಗೆ ಆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅವರಿಗೆ ತುಂಬ ಹೃದಯದಿಂದ ಆಶೀರ್ವದಿಸಲಿ ಅಂತ ನಾನು ಕೇಳಿಕೊಳ್ಳುತ್ತೇನೆ. ಅಲ್ಲದೆ ಇನ್ನೂ ಮುಂದಿನ 4ನೇ ವರ್ಷ 5ನೇ ವರ್ಷಕ್ಕೆ ಇನ್ನೂ ಹೆಚ್ಚಿನ ಒಂದು ಜನಸಾಗರ ಹರಿದು ಬಂದು ಇಲ್ಲಿ ಪ್ರತಿ ತಿಂಗಳ ಜಾತ್ರೆಯಂತೆ ನಡೆಯಲಿ ಅಂತ ನನ್ನ ಒಂದು ಅನಿಸಿಕೆ ಆಗಿದೆ. ಸ್ವಾಮಿ ಶರಣ, ಅಯ್ಯಪ್ಪ ಶರಣ. ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸಮಿತಿ ವತಿಯಿಂದ ಈ ಮಾಸಪೂಜೆ ಕಾರ್ಯಕ್ರಮ 3 ವರ್ಷ ಯಶಸ್ವಿಯಾಗಿ ನಡೀತು ಅನ್ನಲಿಕ್ಕೆ ಬಹಳ ಸಂತೋಷ ಅನಿಸ್ತಾ ಇದೆ. ಯಾಕಂದರೆ ಈ ಬುಧವಾರ ಕೂಡ ಪಲ್ಲಕ್ಕಿ ಸೇವೆ ಇರುತ್ತೆ. ಅದೇ ಥರ ಈ ಅನ್ನಸಂತರ್ಪಣಾ ಕಾರ್ಯಕ್ರಮದಲ್ಲಿ ಹಣವಾಳ ಸುತ್ತಮುತ್ತಲಿನ ಗ್ರಾಮಸ್ಥರು, ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಬಹಳ ಸಹಕಾರ ನೀಡಿದ್ದಾರೆ. ಈ ದೇವಸ್ಥಾನ ಕಟ್ಟೋ ಸಮಯದಲ್ಲಿ ಕೂಡ ಅವರು ಎಲ್ಲ ಒಂದು 20 ಟ್ರ್ಯಾಕ್ಟರ್ ತಂದು ಉಸುಗಾಕ್ಬಿಡೋದು,
ಒಂದು 40 ಟ್ರ್ಯಾಕ್ಟರ್ ಉಸುಗಾಕೋದು ಮರುಮಾಕೋದು ಅಯ್ಯಪ್ಪ ಸ್ವಾಮಿ ಸೇವೆಗೆ ಭಾಳ ಅನುವು ಮಾಡಿಕೊಟ್ಟಿದ್ದೀರಿ ನೀವು. ಎಲ್ಲ ಒಳ್ಳೆಯದಾಗಲಿ ಅಂಥೇಳಿ ಆ ಅಯ್ಯಪ್ಪ ಸ್ವಾಮಿ ಪರವಾಗಿ ಕೇಳ್ಕೊಳ್ತಾ 4ನೇ ವರ್ಷಕ್ಕೆ ಮಾಸಪೂಜೆ ಪಾದಾರ್ಪಣೆ ಆಗ್ತಿರೋದು ಒಂದು ಭಾಳ ಸಂತೋಷ. ಹಣವಾಳ ಭಕ್ತರ ಬಗ್ಗೆ ಹೇಳಬೇಕಂದ್ರೆ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ವಾಣಿಭದ್ರೇಶ್ವರದಲ್ಲಿ ನಾವು ಪ್ರಸಾದ ಮಾಡಿಸಿದಾಗ ಅವರು ಮರುದಿವಸ ಬರ್ತಾಯಿದ್ದಾರೆ. ಅಂದರೆ ಅವರ ಸೇವೆ ಅಯ್ಯಪ್ಪನಿಂದ ಹಿಡಿದು ಶಿವನವರೆಗೂ ಅವರ ಸೇವೆ ಸಲ್ತಾ ಇದೆ. ಅವರಿಗೆ ಆ ಅಯ್ಯಪ್ಪ ಸ್ವಾಮಿ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮುಂದಿನ ದಿನಮಾನಗಳಲ್ಲಿ ಸಹ ಅವರ ಹಾಗೆ ನಮಗೆಲ್ಲರಿಗೂ ಮಾಸಪೂಜೆನ ಭಾಗವಹಿಸಿ ಮಾಸಪೂಜೆ ಯಶಸ್ವಿಯಾಗಿ ನಡೆಸಲಿಕ್ಕೆ ನಮಗೆಲ್ಲರಿಗೂ ಪ್ರೇರಣೆ ನೀಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಗಂಗಾವತಿ ಎಲ್ಲ ಭಕ್ತರಿಗೆ ತಿಳಿಸ್ತದೆ. ಯಾಕಂದರೆ ನಮ್ಮ ಸುತ್ತಮುತ್ತಲು ಏನಾದರೂ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಶಬರಿಮಲೆಯಲ್ಲೇ ನೋಡಬೇಕಂತಕ್ಕಂಥ ಅಪೇಕ್ಷೆ ಇರ್ತಕ್ಕಂಥವ್ರು ಹೋಗಲಿಕ್ಕೆ ಆಗದೇ ಇರ್ತಕ್ಕಂಥವ್ರು ಗಂಗಾವತಿ ಅಯ್ಯಪ್ಪ ಸ್ವಾಮಿ ನೋಡಿದ್ರೆ ಸಾಕು. ಯಾಕಂದರೆ ಬೆಟ್ಟದ ಮೇಲೆ ಅಯ್ಯಪ್ಪ ಕೂತಿರೋದು ನಮಗೊಂದು ನನಗೆ ಅನ್ನಿಸ್ತದೆ. ಚಿತ್ರದುರ್ಗದಲ್ಲಿ ಇದ್ರೂ ಸಹ ಈ ಥರ ಬೆಟ್ಟದ ಮೇಲೆ ಇಲ್ಲ. ಅಲ್ಲಿ ಚೆನ್ನಾಗಿದೆ, ಬೆಟ್ಟದ ಮೇಲೆ ಇಲ್ಲ. ಬೆಟ್ಟದ ಮೇಲೆ ಅಯ್ಯಪ್ಪ ಸ್ವಾಮಿ ಕೆಳಗಡೆ ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜದವರು ಗಣಮೂಲ ಗಣಪತಿಯನ್ನು ಪ್ರತಿಷ್ಠಾಪನೆ ಇದೆ. ಅಂದರೆ ನಾವು ಅಯ್ಯಪ್ಪಗೆ ಹೋಗಿ ಏನು ದರ್ಶನ ಪಡ್ಕೊಂಡು ಫಸ್ಟ್ ಗಣಪತಿ ಗನ್ನಮೂಲೆ ಗಣಪತಿಯಲ್ಲಿ ದರ್ಶನ ತೊಗೊಂಡು ಮೇಲೆ ಅಯ್ಯಪ್ಪನ ದರ್ಶನ ತೊಗೊತೀವಿ. ಆ ಭಾಗ್ಯ ಗಂಗಾವತಿಯಲ್ಲಿ ನಮಗೆ ಎಲ್ಲ ಭಕ್ತಾದಿಗಳು ಒದಗಿಸಿಕೊಟ್ಟಿದ್ದಾರೆ. ಅವರ ಒಂದು ಅನುಗ್ರಹವನ್ನು ಎಲ್ಲರೂ ಪಡೆದುಕೊಂಡು ಈ ಮಾಸ ಪೂಜೆ ಏನಿದೆ ಪ್ರತಿ ವರ್ಷದಂತೆ ಈ ವರ್ಷ ಚೆನ್ನಾಗಿ ನಡೀಲಿ. ಆ ಹಣವಾಳ ಎಲ್ಲ ಭಕ್ತರಿಗೆ ಇವತ್ತೇನು ಅವರು ಪ್ರಸಾದ ವ್ಯವಸ್ಥೆ ಮತ್ತು ಅಭಿಷೇಕ ವ್ಯವಸ್ಥೆ ಮಾಡಿ ಭಜನೆಯನ್ನು ಭಾಳ ಚೆನ್ನಾಗಿ ಆಡಿ ನಾವು ಏನು ನವಂಬರ್ನಲ್ಲಿ ಮಾಲೆ ಹಾಕ್ತಿದ್ದೀವಲ್ಲ, ಮಾಲೆ ಹಾಕಿದೀವನ ಅಂತಕ್ಕಂಥ ಭಾವನೆಯನ್ನು ಮೂಡಿಸಿದ್ದಾರೆ. ಇವತ್ತು ಅವರಿಗೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಆ ಭಗವಂತ ಆ ಅಯ್ಯಪ್ಪ ಸ್ವಾಮಿ ಒಳ್ಳೆಯ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಂದು ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ.